First PC MCQ questions in third model paper. In part A, first one, answer all the multiple choice questions, in which first one, if U is the universal set, if U is the universal set and set A is proper subset of universal set, then complement of universal set intersection set A is equal to option A set A, option B universal set, option C complement of set A, option D null set or empty set. Now, complement of universal set intersection set A. Complement of universal set is always is equal to empty set. Empty set intersection, suppose set A containing 1, 2, 3. Example. What is the definition of intersection? Common elements of the set A and B. Suppose ಇದನ್ನು set A ಅಂತ ತಗೊಂಡ್ರೆ ಇದು set B ಆಗುತ್ತೆ. What is the definition of intersection? Common elements of the first set and second set. But here there is no common elements of the both sets. Therefore, that is equal to empty set. Out of 4 options, D is the answer. D is the answer. Next, in third model paper, part A, second MCQ question, if order pair x minus 1 comma y plus 2 is equal to 1 comma 5, then x comma y is option A 1 comma 2, option B 2 comma 3, option C 3 comma 2, option D 2 comma 1. ಈ ಥರ ಪ್ರಾಬ್ಲಮ್ಸನ್ನು ನಾವು ಆಲ್ರೆಡಿ ಸೆಕೆಂಡ್ ಮಾಡಲ್ ಪೇಪರಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೇನೆ. ಅದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಈ ಥರ ಇದನ್ನು ಒಂದು ಆರ್ಡರ್ ಪೇರ್, ಲೆಫ್ಟ್ ಸೈಡ್ ಆರ್ಡರ್ ಪೇರ್, ರೈಟ್ ಸೈಡ್ ಆರ್ಡರ್ ಪೇರ್ ಕೊಟ್ಟು ಫೈಂಡ್ ಎಕ್ಸ್ ಆರ್ ವೈ ಅಂತ ಕೇಳ್ಬೋದು, ಫೈಂಡ್ ಎಕ್ಸ್ ವೈ ಅಂತ ಕೇಳ್ಬೋದು. ಅಲ್ಲಿ ಪ್ರೀವಿಯಸ್ ಮಾಡಲ್ ಪೇಪರಲ್ಲಿ ಫೈಂಡ್ ವೈ ಅಂತ ಕೇಳಿದ್ದಾರೆ ನೋಡಿ. ಸೊ ಫೈಂಡ್ ಎಕ್ಸ್ಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈಗ ಫೈಂಡ್ ಬೋತ್ ಎಕ್ಸ್ ಆ್ಯಂಡ್ ವೈ ಅದನ್ನು ಆರ್ಡರ್ ಪೇರ್ ಫಾರ್ಮಲ್ಲಿ ಬರೆದಿದ್ದಾರೆ. ವಿ ನೋ ದಟ್ ಹೌ ಟು ಸಾಲ್ವ್. ಈಗ ಫಸ್ಟ್ ಎಲಿಮೆಂಟ್, ವೆನ್ ಟು ಆರ್ಡರ್ ಪೇರ್ ಆರ್ ಈಕ್ವಲ್ ಟು ಈಕ್ವೇಟ್ ಫಸ್ಟ್ ಟು ಫಸ್ಟ್, ಎಕ್ಸ್ ಮೈನಸ್ 1 is equal to 1. It implies x is equal to minus 1. ರೈಟ್ ಹೋದರೆ 1 plus 1, 1 plus 1 is equal to 2. ಅಲ್ಲಿ x is equal to 2 ಆಯಿತು. ಎಕ್ಸ್ ವ್ಯಾಲ್ಯೂ 2 ಆಗಿದೆ ಅಂದಮೇಲೆ ಇದು ಹೋಯಿತು, ಇದಾಗುತ್ತೆ, ಇದು ಆಗುತ್ತೆ. ನೆಕ್ಸ್ಟ್ ವೈ ಮೇಲೆ ಡಿಪೆಂಡ್ ಆಗುತ್ತೆ, ಇದು ಹೋಯಿತು. ಇನ್ನೇನಿದ್ರು ಬಿ ಮತ್ತು ಡಿನಲ್ಲಿ ನಾವು ಆಟ ಆಡಬೇಕೀಗ. ಯಾಕೆಂದರೆ ಎಕ್ಸ್ ವ್ಯಾಲ್ಯೂ 2 ಬಂದಿದೆ ಅಂದಮೇಲೆ ಆಪ್ಷನ್ ಎ ಹೊರಟೋಯ್ತು, ಆಪ್ಷನ್ ಸಿನೂ ಹೋಯಿತು, ಎಕ್ಸ್ ವ್ಯಾಲ್ಯೂ 2 ಬಿನಲ್ಲಿದೆ, ಡಿನಲ್ಲಿದೆ. ಈಗ ವೈ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ನಾವು ಈಕ್ವೇಟ್ ವೈ ಪ್ಲಸ್ 2 is equal to 5, y is equal to 5 minus 2. 5 minus 2 is nothing but 3. Y value 3. Adike x is 2, y value is 3. Option B is the answer. Okay, this is a way to find out x and y value when the order pairs are equal.
ಈ ಥರ ಪ್ರಾಬ್ಲಮ್ಸು ಸುಮಾರು ಸಲ ಕೇಳ್ತಾ ಇರ್ತಾರೆ, ರಿಪೀಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ಈ ಥರ ಆದರೆ ಈ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಮಾಡಲ್ ಪೇಪರಲ್ಲೂ ಇದ್ದೇ ಇರುತ್ತೆ, ಕಂಪಲ್ಸರಿ ಇರುತ್ತೆ. ಮ್ಯಾಚ್ ಲೀಸ್ಟ್ ಒನ್, ಆಲ್ರೆಡಿ 2 ಮಾಡಲ್ ಪೇಪರ್ ಮಾಡಿದ್ದೀನಲ್ಲ ಅದರಲ್ಲೂ ಇದೆ. ಲೀಸ್ಟ್ 2, ಮ್ಯಾಚ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2 ಬಾಕ್ಸಲ್ಲಿ ಕೊಟ್ಟಿರ್ತಾರೆ. This is list 1, list 2 given a domain of sin x, domain of sin x, domain of sin x. B, domain of cot x, domain of cot x. C, domain of cot x. B, C, range of cos x, range of cos x, range of cos x. First one, minus infinity comma infinity, open interval minus infinity comma infinity, open interval minus infinity comma infinity ಅಂದರೂ ಒಂದೇ, ಸೆಟ್ ಆಫ್ ರಿಯಲ್ ನಂಬರ್ ಅಂದರೂ ಒಂದೇ. ಮೈನಸ್ ಸಪೋಸ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಪ್ಲೇಸಲ್ಲಿ ಆರ್, ಕ್ಯಾಪಿಟಲ್ ಆರ್ ಅಂತ ಬರೆದ್ರೆ ಸೆಟ್ ಆಫ್ ರಿಯಲ್ ನಂಬರ್ ಅಂತ ಬೇಕಾದರೂ ಕೊಡ್ಬೋದು. ಮೈನಸ್ ಎನ್ ಪೈ ಬರೀ ರಿಪೀಟ್ ಮಾಡಿ, ಎನ್ ಪೈ such that n belongs to z. Z ಅಂದರೆ ಸೆಟ್ ಆಫ್ ಇಂಟೀಜರ್ಸ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಮೈನಸ್ ಆಫ್ ಎನ್ ಪೈ such that n belongs to z. Z ಅಂದರೆ ಸೆಟ್ ಆಫ್ ಇಂಟೀಜರ್ಸ್. ಅದರಲ್ಲಿ ಸೆಕೆಂಡ್ ಒನ್, ಕ್ಲೋಸ್ ಇಂಟರ್ವಲ್ ಮೈನಸ್ 1 ಕಾಮ 1. ಥರ್ಡ್ ಒನ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಇದೇ ಕ್ವಶನ್ಸಲ್ಲಿ ಇದು ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಅಂದ್ರೆ ಒಂದೇ, ರಿಯಲ್ ನಂಬರ್ ಆರ್ ಅಂದ್ರೆ ಒಂದೇ. ಇದನ್ನು ನಾವು ಆರ್ ಅಂತ ಕರಿಬೋದು, ಸೆಟ್ ಆಫ್ ರಿಯಲ್ ನಂಬರ್ಸ್. ಈಗ ಡೊಮೈನ್ ಆಫ್ ಸೈನ್ ಎಕ್ಸ್ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಲ್ಲಿಗೆ ಎ ಟು ಥರ್ಡ್. ಡೊಮೈನ್ ಆಫ್ ಕಾಟ್ ಎಕ್ಸ್, ರೇಂಜ್ ಆಫ್ ಕಾಸ್ ಎಕ್ಸ್. ರೇಂಜ್ ಆಫ್ ಕಾಸ್ ಎಕ್ಸ್ ಅಂದರೆ ಆಲ್ರೆಡಿ ನಮ್ಮ ಪ್ರಿವಿಯಸ್ ಮಾಡಲ್ ಪೇಪರ್ ಅದರಲ್ಲಿ ಆಗಿದೆ, ಕ್ಲೋಸ್ ಇಂಟರ್ವಲ್ ಮೈನಸ್ 1 ಕಾಮ 1. ಡೊಮೈನ್ ಆಫ್ ಕಾಟ್ ಎಕ್ಸ್ ಇನ್ ಆಟೋಮೆಟಿಕಲಿ ಯಾವುದೋ ಸೆಟ್ ಆಫ್ ರಿಯಲ್ ನಂಬರ್ ಮೈನಸ್ ಆಫ್ ಎನ್ ಪೈ. ಯಾಕೆ ಮೈನಸ್ ಆಫ್ ಎನ್ ಪೈ ಅಂತ ಕೊಟ್ಟಿದ್ದಾರೆ ಅಂದರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಯಿತು ಅಂದರೆ ಕಾಟ್ ಎಕ್ಸ್ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ ಎಕ್ಸೆಪ್ಟ್ ಎನ್ ಪೈ. ಸಪೋಸ್ ಎನ್ ಇಸ್ ಈಕ್ವಲ್ ಟು 0 ಆದರೆ ಏನಾಗುತ್ತೆ, ತೆಗಿಬೇಕು. ಅದನ್ನು ತೆಗಿಲ್ಲ ಅಂದರೆ 0ಗೂ ಕಾಟ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನಂಗೆ ಆಗುತ್ತೆ. ಅದಕ್ಕೋಸ್ಕರ ಡೊಮೈನ್ ಆಫ್ ಸೈನ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್, ಡೊಮೈನ್ ಆಫ್ ಕಾಟ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್ ಮೈನಸ್ ಆಫ್ ಎನ್ ಪೈ, ಎನ್ ಬಿಲಾಂಗ್ಸ್ ಟು ಝೆಡ್, ರೇಂಜ್ ಆಫ್ ಕಾಸ್ ಎಕ್ಸ್ ಕ್ಲೋಸ್ ಇಂಟರ್ವಲ್ ಮೈನಸ್ 1 to 1. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನೋಡೋಣ. Choose the correct answer from the options given below. Choose the correct answer from the options given below. ಯಾರು ನನ್ನ GH Maths 2 ಫಾಲೋ ಮಾಡ್ತಾಯಿದ್ದೀರಿ, ದಯವಿಟ್ಟು ಪಿ ಯು ಡಿಪಾರ್ಟ್ಮೆಂಟಿಂದ 3 ಡಿಫರೆಂಟ್, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಪಿ ಯು ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಮಾಡಲ್ ಪೇಪರ್ ವಿತ್ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಮಾಡಲ್ ಪೇಪರ್ ಏನು ಪಿ ಯು ಬೋರ್ಡ್ನಲ್ಲಿ ಬಿಟ್ಟಿದ್ದಾರೆ, ಆ 3 ಮಾಡಲ್ ಪೇಪರ್ನೇ ನಾನು ಡಿಸ್ಕಸ್ ಮಾಡಿ GH Maths ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇರೋದು. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಆ್ಯಸ್ ವೆಲ್ ಆಸ್ CET. ನಾವು ಆಪ್ಷನ್ ಎ
A1, B2, C3. Option B, A3, B2, C1. Option C, A2, B1, C3. Option D, A2, B1, C3. D, A3, B1, C2. ಓಕೆ, ಈಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆನ್ಸರ್ನ. ಡೊಮೈನ್ ಆಫ್ ಸೈನ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್ A2, 3 ಯಾವುದಿದೆ, ಇದು ಹೋಯ್ತು, ಇದು A3 ಇಲ್ಲೊಂದಿದೆ, ಇದು ಹೋಯ್ತು. ಈಗ ಬಿ ಮತ್ತು ಡಿನಲ್ಲಿ ನೋಡೋಣ, ಚೆಕ್ ಮಾಡೋಣ. ಡೊಮೈನ್ ಆಫ್ ಕಾಟೆಕ್ಸ್ 1 ಆಗುತ್ತೆ, ಬಿ 1 ಆಯಿತು, ಇಲ್ಲಿ ಬರ್ತಾ ಇದ್ದೀನಿ C2. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಎಲ್ಲ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಫೋರ್ತ್ ಒನ್, ದ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ -5 + 3i. ಈಸಿಯಾಗಿ ಹೇಳ್ಬೋದು. ಓಕೆ, ಈಸಿ ಕ್ವಶನ್ಸ್. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೇನೆ. ಇದು ವಿಡಿಯೋ ನಂಬರ್ 8, ಮಾಡಲ್ ಪೇಪರ್ 3 ಪಾರ್ಟ್ ಎ MC ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.